ಪಾತಾಳದಲ್ಲಿ ಜೇಷಾಮ್ ಜಬುದೊರೆ. ಅಧ್ಯಾಯ 8. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಮನನ್ನು, ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು. ಲೂಕ 16:23. ಪಾತಾಳವು ಎಲ್ಲಿದೆ? ಪಾತಾಳದ ಬಾಗಿಲು ಯಾವುದು? ನಮಗೆ ಅದರ ಕುರಿತು ಅನೇಕ ವಿವರಗಳು ತಿಳಿದಿಲ್ಲ. ಕೆಲವು ದಿನಗಳ ಹಿಂದೆ ಪತ್ರಿಕೆಯಲ್ಲಿ ನಾನು ಓದಿದ ಸಂಗತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತೇನೆ. ರಷ್ಯಾ ದೇಶದ ವಿಜ್ಞಾನಿ ಅಶೋಕೋವ್ ಎನ್ನುವವರು ಭೂಮಿಯನ್ನು ತೋಡಿ ಆಳದಲ್ಲಿ ಅನೇಕ ಪರಿಶೋಧನೆಗಳನ್ನು ಮಾಡುತ್ತಿದ್ದರು. ಅವರೊಂದಿಗೆ ಅನೇಕ ವಿಜ್ಞಾನಿಗಳು ಸೇರಿದ್ದರು. ಭೂಮಿಯಿಂದ ಸುಮಾರು 9 ಮೈಲಿ ದೂರದಷ್ಟು ಆಳದಲ್ಲಿ ಮನುಷ್ಯರು ಅಳುವ ಸ್ವರವನ್ನು ಅವರು ಕೇಳಿದರು. ಆ ಅಳುವಿನ ಧ್ವನಿ ಏನು, ಅದಕ್ಕೆ ಕಾರಣವೇನು ಎಂದು ಅವರಿಗೆ ತಿಳಿಯದಾಯಿತು. ಭೂಮಿಯಿಂದ ಬಹು ದೂರ ದಾಳದಲ್ಲಿ ಆಳುವುದಕ್ಕಾಗಿಯೋ ಇಲ್ಲವೇ ದಂಡನೆಗಾಗಿಯೋ ನೇಮಿಸಿದ ಈ ಆತ್ಮಗಳನ್ನು ಕುರಿತು ಅವರಿಗೆ ಭಯವು ಉಂಟಾಯಿತು. ನರಕದಲ್ಲಿ ಹಾಕಲ್ಪಟ್ಟ ದುರಾತ್ಮ ಶಕ್ತಿಗಳನ್ನು ಎಲ್ಲಿ ಭೂಮಿಗೆ ತಂದುಬಿಟ್ಟವೋ ಎಂಬ ಭಯದಿಂದ ಅವರು ತತ್ತರಿಸಿದರು. ಸೈಬೀರಿಯಾದಲ್ಲಿರುವ ಮನುಷ್ಯ ಸಂಚಾರವಿಲ್ಲದ ಸ್ಥಳದಲ್ಲಿ ಇಟ್ಟಿದ್ದ ಮೈಕ್ರೋಸ್ಕೋಪಿನ ಮೂಲಕವಾಗಿ ಕೇಳಿದ ಶಬ್ದದಿಂದಲೂ ಅವರು ಬಹಳ ಭಯಪಟ್ಟರು. ಆದರೆ ಅದನ್ನು ಗಮನಿಸಿ ನೋಡಿದಾಗ ಅವರು ಕಂಡುಹಿಡಿದರು, ಕೋಟಿಗಟ್ಟಲೆ ಜನರು ಅಳುವ ಸ್ವರದ ಮಧ್ಯದಿಂದ ಒಬ್ಬ ಮನುಷ್ಯನು ಕೂಗಿಕೊಳ್ಳುವ ಸ್ವರವು. ಅವರಿಗೆ ರಕ್ತ ಚಲನೆಯೇ ನಿಂತು ಹೋದಂತಾಯಿತು. ಮಾತ್ರವಲ್ಲ, ಆ ಸ್ಥಳದಲ್ಲಿ ಅಗ್ನಿಗಂಧಕಗಳು ಉರಿಯುತ್ತಿತ್ತು. ಆ ಶಾಖವು ಎಷ್ಟೆಂದರೆ 2000 ಫಾರೆನ್ಹೀಟ್ನಷ್ಟು ಶಾಖವಿದ್ದಿರಬಹುದೆಂದು ತಿಳಿದರು. ನಾವು ತಿಳಿದುದಕ್ಕಿಂತಲೂ ಅತ್ಯಧಿಕವಾದ ಉಷ್ಣಾಂಶವು ಭೂಮಿಯ ಆಳದಲ್ಲಿದೆ ಎನ್ನುತ್ತಾರೆ. ಅವರು ಮೋಸೆಯ ದಿನಗಳಲ್ಲಿ ನಡೆದ ಒಂದು ಸಂಭವವನ್ನು ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಕರ್ತನಿಗೆ ವಿರೋಧವಾಗಿ ಕೋರಹ, ದಾತಾನ್, ಅಬಿರಾಮರು ಮಾತಾಡಿದಾಗ ನಿಂತಿದ್ದ ಭೂಮಿ ಸೀಳಿತು. ಭೂಮಿಯು ಬಾಯ್ದೆರೆದು ಅವರನ್ನು ಅವರಿಗೆ ಸೇರಿದ ಎಲ್ಲರನ್ನೂ ನುಂಗಿಬಿಟ್ಟಿತು. ಅರಣ್ಯ 16:31-32. ಪಾತಾಳವು ಎಲ್ಲಿದೆ? ಅವೆಲ್ಲ ಮರಣದ ಪಾಲಾಗುವುದು. ಅದೋ ಲೋಕವೇ ಅವುಗಳ ಗತಿ. ಪಾತಾಳಕ್ಕೆ ಇಳಿದು ಹೋದವರ ಬಳಿಗೆ ನರ ಜನ್ಮದವರೊಂದಿಗೆ ಒಂದೇ ಗುಂಪಾಗಿ ಸೇರುವುದು. ಯೆರೆಮೀಯ 31:14. ಪಾತಾಳದ ಬಾಯಿ ಭೂಮಿಯಲ್ಲಿದೆಯೆಂದು, ಅದು ತನ್ನ ಬಾಯಿ ತೆರೆದು ಮನುಷ್ಯರನ್ನು ನುಂಗಿಬಿಡುತ್ತದೆಂದು ಧರ್ಮೋಪದೇಶಕಾಂಡ 11:6 ಓದುತ್ತೇವೆ. ಈಗಲೂ ಜಪಾನ್ ದೇಶದಲ್ಲಿ ಭೂಕಂಪವಾಗುವಾಗ ಭೂಮಿಯಿಂದ ಅಗ್ನಿಜ್ವಾಲೆಗಳು ಉಕ್ಕಿ ಹರಿಯುತ್ತದೆ. ಮನೆಗಳೆಲ್ಲ ಉರಿದು ಬೂದಿಯಾಗುತ್ತದೆ. ಅದನ್ನು ನೋಡುವಾಗಲೇ ನರಕದ ಭಯಂಕರತೆ ಎಷ್ಟೆಂಬುದು ಅರಿವಾಗುತ್ತದೆ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹಾಗೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ಲೂಕ 21:36. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ.
ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.